ಪರಪ್ಪನ ಅಗ್ರಹಾರ ಜೈಲಿಗೆ ಆರೋಪಿ ಪವಿತ್ರ ಗೌಡ ತಾಯಿ ಭೇಟಿ ಕೊಟ್ಟಿದ್ದಾರೆ. ಮಗಳನ್ನ ನೋಡುವುದಕ್ಕೆ ಜೈಲಿಗೆ ಬಂದಿದ್ದಾರೆ ತಾಯಿ ಶೋಭಾ. ಮಗಳಿಗಾಗಿ ಬ್ಯಾಗ್ನಲ್ಲಿ ಹಲವು ವಸ್ತುಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಮತ್ತೊಂದೆಡೆ ಇವತ್ತು ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇದೆ. ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಅದರ ಬೆನ್ನಲ್ಲೇ ಇವತ್ತು ಪವಿತ್ರ ಗೌಡಳನ್ನ ನೋಡೋದಕ್ಕೆ ಅಂತ ಆಕೆಯ ತಾಯಿ ಶೋಭಾ ಅವರು ಒಂದಷ್ಟು ವಸ್ತುಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇದೆ. ಮಗಳಿಗಾಗಿ ಬ್ಯಾಗ್ನಲ್ಲಿ ಹಲವು ವಸ್ತುಗಳನ್ನ ತೆಗೆದುಕೊಂಡು ಶೋಭಾ ಅವರು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ತಮ್ಮ ಮಗಳನ್ನ ನೋಡಬೇಕು ಅಂತ A1 ಆರೋಪಿ ಪವಿತ್ರ ಗೌಡಳನ್ನ ಭೇಟಿ ಮಾಡೋದಕ್ಕೆ ಅಂತ ಆಕೆಯ ತಾಯಿ ಒಂದಷ್ಟು ವಸ್ತುಗಳನ್ನ ತೆಗೆದುಕೊಂಡು ಪರಪ್ಪನ ಅಗ್ರಹಾರಕ್ಕೆ ಬಂದಿರುವಂತದ್ದು. ಇನ್ನೊಂದು ಕಡೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಪವಿತ್ರ ಗೌಡ ಈಗಾಗಲೇ ತಮ್ಮ ವಕೀಲರ ಮೂಲಕ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಆ ಅರ್ಜಿಯ ವಿಚಾರಣೆಯನ್ನು ಕೂಡ ಇವತ್ತು ಕೋರ್ಟ್ನಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತೆ. ಒಂದು ಕಡೆ ವಿಚಾರಣೆ, ಮತ್ತೊಂದು ಕಡೆ ಪವಿತ್ರ ಗೌಡ ತಾಯಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ತನ್ನ ಮಗಳನ್ನ ಮಾತನಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿರುವಂಥದ್ದು. ಕೆಲ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ಪವಿತ್ರ ಗೌಡ ತಾಯಿ ಶೋಭಾ ಅವರು. ಈ ಹಿಂದೆ ಕೂಡ ಪವಿತ್ರ ಗೌಡ ಮಗಳು ಮತ್ತು ತಾಯಿ ಭೇಟಿ ಮಾಡಿ ಹೋಗಿದ್ರು. ಈಗಲೂ ಕೂಡ ಶೋಭಾ ಅವರು ಪವಿತ್ರ ಗೌಡ ತಾಯಿ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಕೆಲ ವಸ್ತುಗಳನ್ನು ಕೂಡ ತಮ್ಮ ಮಗಳಿಗೋಸ್ಕರ ತೆಗೆದುಕೊಂಡು ಬಂದಿದ್ದಾರೆ. ಮತ್ತೊಂದು ಕಡೆ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇದೆ. ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ವಾದ ವಿವಾದಗಳು ಏನಾಗಬಹುದು ಅನ್ನುವಂಥ ಕುತೂಹಲ ಕೂಡ ಇದ್ದೇ ಇದೆ. ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅನುಕುಮಾರ್ ಇರ್ಬೋದು, ಕೇಶವಮೂರ್ತಿ ಮತ್ತು ಪವಿತ್ರ ಗೌಡ, ಈ ಮೂವರ ಅರ್ಜಿ ವಿಚಾರಣೆ ಕೂಡ ಇವತ್ತು ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಇವರಿಗೆ ಜಾಮೀನಿಗೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಏನೆಲ್ಲ ವಾದಗಳನ್ನ ಮಾಡ್ತಾರೆ, ಏನು ಪಾಯಿಂಟ್ಸ್ ಇಟ್ಕೊಂಡು ವಾದ ಮಾಡ್ತಾರೆ ಅನ್ನುವಂಥದ್ದು, ಜೊತೆಗೆ SPP ವಕೀಲರು ಕೂಡ ಇವರಿಗೆ ಜಾಮೀನು ಕೊಡಬಾರ್ದು ಅಂತ ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಸದ್ಯಕ್ಕಿದೆ. ಒಟ್ಟಿನಲ್ಲಿ ಇವತ್ತು ಪವಿತ್ರ ಗೌಡ ತಾಯಿ ಶೋಭಾ ಅವರು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಕೆಲ ವಸ್ತುಗಳನ್ನ ಕೂಡ ತಮ್ಮ ಮಗಳಿಗೋಸ್ಕರ ತೆಗೆದುಕೊಂಡು ಬಂದಿದ್ದಾರೆ. ಈ ಹಿಂದೆ ಕೂಡ ಅವರ ಮಗಳು ಸೇರಿದಂತೆ, ಸ್ನೇಹಿತೆ ಸೇರಿದಂತೆ ಅನೇಕರು ಪವಿತ್ರ ಗೌಡರನ್ನ ಬಂದು ಮಾತನಾಡಿಸ್ಕೊಂಡು ಹೋಗಿದ್ರು. ಇವತ್ತು ಶೋಭಾ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕುತೂಹಲವನ್ನ ಕೆರಳಿಸ್ತಾ ಇರೋದೇನಪ್ಪ ಅಂದರೆ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ತಮ್ಮ ವಕೀಲರ ಮೂಲಕ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಇವತ್ತು ಆ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಏನೆಲ್ಲ ವಾದ ಮಂಡನೆ ಮಾಡ್ತಾ ಹೋಗ್ತಾರೆ ಪವಿತ್ರ ಪರ ವಕೀಲರು, ಯಾಕೆಂದರೆ A1 ಆರೋಪಿ ಅಂತ ಗುರುತಿಸ್ಕೊಂಡಿರುವಂಥದ್ದು. ಹಾಗಾಗಿ ಹೇಗಿರುತ್ತೆ ವಾದ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇದೆ. ಬನ್ನಿ ಸರ್.